ಮುಖ ತೊಳ್ಕೊಂಡೆ ಕೆಂಪಾಗೋಯ್ತು. ಏನು ಬೆಣ್ಣೆ ಕೃಷ್ಣ ಪ್ರಾಡಕ್ಟು ಮತ್ತು ನಂದು ಫೋನ್ ನಂಬರು ಇದೊಂದು ಮಾಡಿಸ್ಬೇಕಿತ್ತು, ಮಾಡಿಸಿದ್ದೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು 8 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಜನ ತೊಗೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ವೆಯ್ಟ್ ಲಾಸು, ಆರೋಗ್ಯ ಪುಡಿಯಿಂದ ತುಂಬ ಕಾಯಿಲೆಗಳು ವಾಸಿ ಆಗ್ತಾ ಇದೆ. ಮತ್ತು ಸಣ್ಣ ಆಗ್ತಾ ಇದ್ದಾರೆ, PCOD, ಗ್ಯಾಸ್ಟ್ರಿಕ್ಕು, ಒಬ್ರೊಬ್ರಿಗೆ ಒಂದೊಂದು ಥರ ಅದು ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಒಂದೇ ಥರ ಕೆಲಸ ಮಾಡ್ತಾಯಿಲ್ಲ, ಒಬ್ರೊಬ್ರಿಗೆ ಒಂದೊಂದು ಥರ ಕೆಲಸ ಮಾಡ್ತಾ ಇದೆ. ನನ್ನ ಸ್ಕಿನ್ನು ತುಂಬ ಚೆನ್ನಾಗಿದೆ. ಏನು ಹಚ್ತೀರಾ ಅಂತಾರೆ, ನಾನು ಏನು ಹಚ್ಚಲ್ಲ, ಒಂದು ಕ್ರೀಮ್ ಮಾತ್ರ ಹಚ್ತೀನಿ. ಆಲ್ರೆಡಿ ಆ ವಿಡಿಯೋ ನೋಡಿದ್ದೀರಾ ನೀವು, ಏನು ಕ್ರೀಮ್ ಹಚ್ತೀನಿ ಅಂತ. ಇವಾಗ ಇದು ಫೇಸ್ ಪೌಡರು. ಇದಕ್ಕೆ ನಾನು ಏನೇನು ಐಟಮ್ ಹಾಕ್ತೀನಿ ಅಂತ ಹೇಳ್ತೀನಿ, ತೋರಿಸ್ತೀನಿ. ಬಂದಿದೆ, ಇನ್ನೂ ನನ್ನ ಮೂಟೆ ಬಿಚ್ಚಿಲ್ಲ, ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಈ ಪೌಡರ್ನ ನೀವು ಫೇಸ್ ಪ್ಯಾಕ್ ಥರ ಆದರೂ ಯೂಸ್ ಮಾಡ್ಬೋದು, ಫೇಸ್ ವಾಶ್ಗಾದರೂ ಯೂಸ್ ಮಾಡ್ಬೋದು, ಎಲ್ಲ ಥರನೂ ಯೂಸ್ ಆಗುತ್ತೆ. ಅಷ್ಟು ಐಟಮ್ ಹಾಕಿರ್ತೀನಿ ನಾನು ಇದಕ್ಕೆ. ಇದು ಮುಖ ತೊಳ್ಕೊಳ್ಳೋಕ್ಕೆ ಫುಲ್ ಯೂಸ್ ಮಾಡಬೇಕು ಪೌಡ್ರು. ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಯಾರಿಗಾದ್ರೂ ಆರ್ಡ್ರ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಮಾಡ್ಬೋದು. ನೋಡಿ, ಫಸ್ಟು ನಾನು ಕಡಲೆಬೇಳೆ, ಎಲ್ಲದಕ್ಕೂ ಒಂದು ಅಳತೆ ಅಂತ ಇರುತ್ತೆ ಅಲ್ವಾ. ನಾವು ಯಾವುದೇ ಮಾಡ್ಬೇಕಾದ್ರೂ, ಒಂದು ಅನ್ನ ಮಾಡಬೇಕಾದ್ರೂ ಅಳತೆ ಪ್ರಕಾರ ನೀರು ಹಾಕಿದ್ರೇ ಅನ್ನ ಮಾಡೋದು. ಒಟ್ರಾಶಿ ನೀರು ಕಡಿಮೆ ಆಯಿತು ಅಂದರೆ ಮುಳ್ಳಕ್ಕಿ ಆಗುತ್ತೆ, ಜಾಸ್ತಿ ಹಾಕಿದ್ರೆ ಗಂಜಿ ಆಗುತ್ತೆ. ಎಲ್ಲದಕ್ಕೂ ಅಳತೆ ಇರಬೇಕು. ನಾನು ಕಡಲೆಬೇಳೆ, ಮಸೂರು ದಾಲು, ಹೆಸ್ರು ಕಾಳು ಮತ್ತು ಅಕ್ಕಿ ಹಾಕ್ಬಿಟ್ಟು ಬೀಸ್ಕೊಂಡು ಬಂದಿಟ್ಟಿರ್ತೀನಿ. ನೋಡಿ, ಈ ಥರ ಬೀಸಿದ್ದೀನಿ. ಈ ಥರ ಬೀಸಿಟ್ಟಿದ್ದೀನಿ ನೋಡಿ. 15 kg ಇದು, 15 kg ಬೀಸಿದ್ದೀನಿ. ನನಗಿದು ಪ್ರಾಡಕ್ಟ್ಗಳು ಬರಬೇಕಿತ್ತು, ಆರ್ಡ್ರ್ ಮಾಡಿದ್ದೆ, ಅದು ಬಂದಿರಲಿಲ್ಲ. ಹಾಗಾಗಿ ಅದನ್ನು ಜರಡೆ ಇಟ್ಟು ಹಾಗೆ ಇಟ್ಟಿದ್ದೀವಿ. ಅದಕ್ಕೆ ಒಂದು ವಿಡಿಯೋ ಮಾಡಿಬಿಡೋಣ. ಏನೇನು ಹಾಕ್ತೀನಿ ಅಂತ ತಗೊಳ್ಳೋರು ನನಗೆ ಕೇಳ್ತಾ ಇರ್ತಾರೆ, ನಮಗೆ ಪಿಂಪಲ್ ಇದೆ ಹೋಗುತ್ತಾ ಅಂತ. ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ನೀವೇ ಎದುರುಗಡೆನೇ ನೋಡಿ ನಾನು ಏನೇನು ಹಾಕ್ತೀನಿ ಅಂತ ಹೇಳಿ. ಅವರು ಇದೆಲ್ಲ ಪುಡಿ ಅಲ್ವಾ, ನಾವು ಇದನ್ನೆಲ್ಲ ಇದಕ್ಕೆ ಹಾಕೋಕ್ಕಾಗಲ್ಲ, ಮಿಲ್ಗೆ ಹಾಕ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಪುಡಿನೇ ಹಾಕಬೇಕು. ಈ ಸೀರೆ ಹೇಗೆ ಕಾಣಿಸ್ತಾ ಇದೆ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ. ಇದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಇದು ಆರ್ಟಿಫಿಷಿಯಲ್ ಹೂವು, ನಂದು ಕೂದಲು ಇಷ್ಟೇ ಉದ್ದ ಇರೋದು, ಇಷ್ಟುದ್ದ ಕೂದಲಾಗಿರೋದೊಂದು ವಿಡಿಯೋ ಬರುತ್ತೆ. ವಿಡಿಯೋ ನೋಡಿ ಕಾಯಿಗೆ ವಿಡಿಯೋ ಬರುತ್ತೆ. ಇದು ಅವ್ರು ಬರೆದಿರ್ತಾರೆ, ಇದ್ರ ಮೇಲೆ ಬರೆದಿರ್ತಾರೆ ನೀಮ್ ಪುಡಿ ಅಂದರೆ ಬೇವಿನ ಸೊಪ್ಪಿನ ಪುಡಿ. ಇದು ಬೇವಿನ ಸೊಪ್ಪಿನ ಪುಡಿ ಹಾಕ್ತೀನಿ. ಆಮೇಲೆ ಘಾಟು, ಆಯುರ್ವೇದದ್ದು ಘಾಟು. ಇದು ಆರೆಂಜ್ ಪೀಲ್ ಪೌಡರು, ಕಿತ್ಲೆ ಹಣ್ಣಿನ ಸಿಪ್ಪೆ ಪೌಡ್ರು. ಎಲ್ಲ ಎಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ. ನಾವು ದಿನ ಅದೆಲ್ಲ ಹಚ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡಿರ್ತೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಮುಖ ತೊಳ್ಕೊಳ್ಳೋದು. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ತುಂಬ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅಲೋವೆರಾ ಪೌಡರು, ನಾವು ಅಲೋವೆರಾ ಗಿಡ ಬೆಳೆಸ್ತೀವಲ್ಲ ಅದ್ರದ್ದು ಪೌಡರು, ಅಲೋವೆರಾ ಪೌಡರ್ ಇದು. ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರ ಅಲೋವೆರಾ ಪೌಡ್ರು ಸಿಗುತ್ತಾ ಅಂತೇಳಿ. ಅಲೋವೆರಾ ಪೌಡ್ರು ಹಾಕ್ತೀನಿ ನಾನು ಅದಕ್ಕೆ. ಅತಿ ಮಧುರ, ಜ್ಯೇಷ್ಠ ಮಧು, ಇಂಗ್ಲೀಷಲ್ಲಿ ನಂಗೆ ಹೇಳಕ್ಕೆ ಬರಲ್ಲ. ಜ್ಯೇಷ್ಠ ಮಧು, ಅತಿ ಮಧುರ. ಇದು ಮಕ್ಕಳಿಗೆಲ್ಲ ತೆಯ್ದು ಇದು ಮಾಡ್ತಾರೆ ಮತ್ತು ತಿನ್ನಿಸ್ತಾರೆ. ತುಂಬ ಅಂದರೆ ತುಂಬ ಒಳ್ಳೆ, ತುಂಬ ಸ್ವೀಟಾಗಿರುತ್ತೆ. ನಮ್ಮ ಸ್ಕಿನ್ಗಂತೂ ಅಷ್ಟು ಒಳ್ಳೆಯದು. ಅದರದ್ದೇ ಪಾರ್ಲರಲ್ಲೆಲ್ಲ ಫೇಸ್ ಪ್ಯಾಕ್ ಅಂತ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಹಾಗೆ ಯೂಸ್ ಮಾಡ್ಬೋದು. ಅದೆಲ್ಲ ತಿನ್ನುವಂಥ ಐಟಮೇ ನೋಡಿ. ಸಿಹಿ ಅಂದರೆ ಸಿಹಿ ಇರುತ್ತೆ. ಇದು ಜ್ಯೇಷ್ಠ ಮಧು ಪುಡಿ ಆಯಿತು. ಇದು ಮೊನ್ನೆ ಒಂದು 4-5 ಜನ ಕಮೆಂಟ್ ಮಾಡಿದ್ರು ನನಗೆ, ನಾವು ತೊಗೊಂಡಿರೋರು. ಮುಖ ತೊಳ್ಕೊಂಡೆ ಕೆಂಪಾಗೋಯ್ತು, ಏನು ಫಸ್ಟ್ ಟೈಮ್ ತೊಗೊಂಡಿರೋದವರು. ಮುಖ ತೊಳ್ಕೊಂಡೆ ಕೆಂಪಾಗೋಯ್ತು, ಏನು ಪ್ರಾಬ್ಲಮ್ ಆಗಲ್ವಾ ಅಂದರು. ಖಂಡಿತ ಏನೂ ಆಗಲ್ಲಮ್ಮ ಅಂದೆ. ಅದು ಯಾಕೆ ಕೆಂಪು ಬರುತ್ತೆ, ಮಂಜಿಷ್ಟ
ತುಂಬ ಒಳ್ಳೇದಿದು, ತುಂಬ ರೇಟ್ ಜಾಸ್ತಿ ಇದು. ಮಂಜಿಷ್ಟ ಅಂತ ಯಾವ ಕಲರ್ ಇದೆ ನೋಡಿ, ಮಂಜಿಷ್ಟ. ಈ ಪೌಡ್ರನ್ನು ಮಿಕ್ಸ್ ಮಾಡ್ತೀನಿ ನಾನು. ಇಷ್ಟು 15 kg ನಾನು ಬೀಸ್ಕೊಂಡು ಬಂದಿರೋದಕ್ಕೆ ಇಷ್ಟು ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ರೋಸ್ ಪೌಡರು. ನಾನು ಇವಾಗ ರೋಸ್ ನಾನೇ ಒಣಗಿಸಿ ಹಾಕ್ತಿದ್ದೆ, ಇವಾಗ ಮಳೆಗಾಲಕ್ಕೆ ಒಣಗಲ್ಲ. ಮೊನ್ನೆ 4 kg ತಂದು ಬೂಸ್ಟ್ ಬಂದು ಬಿಸಾಕ್ಬಿಟ್ಟೆ ನಾನು. ಅದಕ್ಕೋಸ್ಕರ ಇವಾಗ ರೋಸ್ ಪೌಡರ್ ತರಿಸಿದ್ದೀನಿ. ಇದು ರೋಸ್ ಪೌಡರು, ಇದು ಅಷ್ಟೆಲ್ಲ ರೇಟ್ ಜಾಸ್ತಿ. ಇಷ್ಟು ಪೌಡ್ರ್ ಹಾಕ್ತೀನಿ ನೋಡಿ ನಾನು, ಇಷ್ಟು ಪೌಡ್ರ್ ಹಾಕ್ತೀನಿ. ಮತ್ತೆ ಇದು ಏನು ಅಂತ ನೀವು ಕೇಳ್ಬೋದು. ನೆಲ್ಲಿಕಾಯಿ, ನನಗೆ ಒಣ ನೆಲ್ಲಿಕಾಯಿ ಇಷ್ಟು ತರಿಸಿದ್ದೀನಿ. 15 kg ಒಣ ನೆಲ್ಲಿಕಾಯಿ ತರಿಸಿದ್ದೀನಿ. ಅದು ಇವಾಗ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತೀನಿ. ನಾನು ವೆಯ್ಟ್ ಲಾಸ್ ಪೌಡರ್ಗೆ ಹಾಕೋದಕ್ಕೆ ಒಂದ್ಸರಿ ಆರ್ಡ್ರ್ ಕೊಡ್ತೀನಿ. ಇಷ್ಟನ್ನ ನಾನು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡೋದು ಪೌಡರು. ಕಡಲೆ ಹಿಟ್ಟಿಗೆ ಏನೇನು ಹಾಕಿ ಬೀಸ್ಬೇಕಾದ್ರೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಇಷ್ಟು ಪೌಡರ್ನ ನಾನು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ನಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಇದ್ರೂ ಹೋಗುತ್ತೆ, ಕಲೆ ಹೋಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಹೆಸ್ರು ಕಾಳು ಗೊತ್ತು ಎಷ್ಟು ಒಳ್ಳೆಯದು ಅಂತ, ಕಡಲೆಬೇಳೆ ಗೊತ್ತು, ಮಸೂರ್ ದಾಲ್ ಅಂತೂ ಕೇಳೋದೇ ಬೇಡ. ಅಕ್ಕಿ ಬೇಕೇ ಬೇಕು ನಮ್ಮ ಸ್ಕಿನ್ಗೆ. ಹಾಗಾಗಿ ನಾನು ಇಷ್ಟೆಲ್ಲ ಹಾಕಿ ನಾನು ಇವಾಗ ಅಷ್ಟಕ್ಕೂ ನೋಡಿ ಇಷ್ಟನ್ನು ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಈ ಥರ ಮಾಡೋದು. ಇನ್ನೊಂದು ಹೊಸ ವಿಷಯ, ನನ್ನ ಪ್ರಾಡಕ್ಟ್ಗೆ ಸೀಲ್ ಬೇಕಿತ್ತು, ಸೀಲ್ ಮಾಡಿಸ್ಬೇಕಿತ್ತು. ಇವತ್ತು ಸೀಲ್ ಬಂತು. ಇನ್ನೂ ನಾನು ಯೂಸ್ ಮಾಡಿಲ್ಲ. ಇವತ್ತು ನನ್ನ ಪ್ರಾಡಕ್ಟ್ಗೆ ಸೀಲ್ ಬಂತು. ಇದೊಂದು ಬ್ಯಾಲೆನ್ಸ್ ಇತ್ತು, ಮಾಡಿಸೋಣ ಅಂತ ಮಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ನೋಡಿ ಈ ಥರ ಇದೊಂದು ನನ್ನ ಪ್ರಾಡಕ್ಟದ್ದು ಬೆಣ್ಣೆ ಕೃಷ್ಣ ಪ್ರಾಡಕ್ಟು ಮತ್ತು ನಂದು ಫೋನ್ ನಂಬರು. ಇದೊಂದು ಮಾಡಿಸ್ಬೇಕಿತ್ತು, ಮಾಡಿಸಿದ್ದೀನಿ. ನೋಡಿದ್ರಲ್ಲ, ಇಷ್ಟು ನನ್ನ ಪ್ರಾಡಕ್ಟು ಒಂದೊಂದೇ ಸ್ಟೆಪ್ ಇಟ್ಕೊಂಡು ಮೇಲೆ ಬರ್ತಿದೆ. ಇವತ್ತಿಗೆ ಕರೆಕ್ಟಾಗಿ 5 ತಿಂಗಳು ತುಂಬಿತು ನನ್ನ ಪ್ರಾಡಕ್ಟ್ ಶುರು ಮಾಡಿ. ತುಂಬ ಎತ್ತರಕ್ಕೆ ಹೋಗಿದ್ದೀನಿ. ದುಡ್ಡಲ್ಲಾದರೂ ಆಗಲಿ, ಹೆಸ್ರಲ್ಲಾದರೂ ಆಗಲಿ, ಎಲ್ಲ ವಿಷಯದಲ್ಲೂ ತುಂಬ ಎತ್ತರದಲ್ಲಿದ್ದೀನಿ. ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ನಾನು ಹೇಳ್ತೀನಿ. ಒಂದೊಂದೇ ಐಡಿಯಾ ಬರ್ತಾ ಇದೆ, ಒಂದೊಂದೇ ಮಾಡಿಸ್ತಾ ಇದ್ದೀನಿ. ಈಗ ಎಲ್ಲರೂ ಹೇಳ್ತಿದ್ದಾರೆ ಮುದ್ರಾ ಯೋಜನೆ ಲೋನ್ ಕೊಡ್ತಾರೆ ನಿಮ್ಗೆ 10 ಲಕ್ಷ ತಗೊಂಡು ಏನಾದರೂ ಶುರು ಮಾಡಿ ಅಂತಿದ್ದಾರೆ. ಸದ್ಯಕ್ಕೆ ಕೈ ಹಾಕೋದು ಬೇಡ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆಯ್ಟ್ ಲಾಸ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಏನೇನು ಪ್ರಾಡಕ್ಟ್ ಹಾಕ್ತೀನಿ ಏನೇನು ಅಂತ. ಇದು ನಾನು ಮಿಕ್ಸ್ ಮಾಡಾದ್ಮೇಲೆ ನೆನ್ಪು ಬರ್ತಾ ಇತ್ತು, ಅಯ್ಯೋ ವಿಡಿಯೋ ಮಾಡಬೇಕಿತ್ತಲ್ಲ ಅಂತ. ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀವಿ. ಇವತ್ತು ಮಳೆ ಅಂತ ಪೋಟರ್ ಸಿಗಲಿಲ್ಲ. ಪೋಟರಲ್ಲಿ ಬುಕ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ. ಹಾಗಾಗಿ ಕಳಿಸಿದ್ರಲ್ಲ, ಸರಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನೆಲ್ಲಿಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಏನು ಕಸ ಕಟ್ಟಿರಲ್ಲ. ಆದರೂ ಒಂದ್ಸರಿ ನಾವು ನೋಡ್ತೀವಿ, ಈ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಒಣ ನೆಲ್ಲಿಕಾಯಿ. ಇಷ್ಟ ಐಟಮು ನಾನು ಕಡಲೆ ಹಿಟ್ಟಿಗೆ ಹಾಕೋದು. ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡ್ರ್ ಕೊಡ್ಬೋದು. ಮೊದಲು ಬೇರೆಯವ್ರು ಆರ್ಡ್ರ್ ತೊಗೊಳ್ತಾ ಇದ್ರು, ಇವಾಗ ಯಾವುದೂ ಇಲ್ಲ, ನಾನೇ ಆರ್ಡ್ರ್ ತೊಗೊಳ್ತಾ ಇದ್ದೀನಿ, ನಾನೇ ಎಲ್ಲ ಮಾಡ್ತಾ ಇದ್ದೀನಿ, ನಾನೇ ಕೊಡ್ತಾ ಇದ್ದೀನಿ. ಪ್ಯಾಕಿಂಗಿಗೆ 2 ಇಲ್ಲ 3 ಜನ ಬರ್ತಾರೆ, ಬೀಸ್ಕೊಂಡು ಬರೋಕ್ಕೆ ಒಬ್ಬರು ಬರ್ತಾರೆ. ಎಲ್ಲದಕ್ಕೂ ಕರೆಕ್ಟಾಗಿ ನಡೀತಾ ಇದೆ, ಹೇಗೆ ಏನು ಅಂತೇಳಿ. ಅದೇ ಕಡಲೆ ಹಿಟ್ಟು ತುಂಬ ಚೆನ್ನಾಗಿದೆ. ಇಷ್ಟ ಐಟಮ್ ಹಾಕ್ತೀನಿ ಆಯಿತಾ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.